ಗಾಬರಿ ಪಡೋ ಅಂಥದ್ದೇನಿಲ್ಲ. ದುರ್ಗಾ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಗಾಯ ಹಸಿ ಇರೋದ್ರಿಂದ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಭಾರ ಎತ್ತೋ ಯಾವ ಕೆಲಸನೂ ಮಾಡಬಾರ್ದು. ಗಾಯ ಹಸಿ ಮಾಡ್ಕೋಬೇಡಿ, ಚೆನ್ನಾಗಿ ರೆಸ್ಟ್ ಮಾಡಿ. ನಾನು ಇಷ್ಟು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಕರೆಕ್ಟ್ ಟೈಮ್ ಕೊಡಿ. ನಾನು ನಾಳೆ ಮತ್ತೆ ಬಂದು ಚೆಕಪ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಟೇಕ್ ಕೇರ್. ನಾನೇನು ಬರ್ತೀನಿ ಶರತ್. ಡಾಕ್ಟರ್, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ದೇವಸ್ಥಾನದಲ್ಲಿ ದುರ್ಗಾ ನಾಡಿ ಮಿಡ್ತಾ ನೋಡಿದ್ದೆ, ಅದು ಬಡ್ಕೋತಾ ಇರಲಿಲ್ಲ. ಅವಳು ಉಸಿರಾಟನೂ ನಿಂತು ಹೋಗಿತ್ತು. ಬಟ್ ಆಮೇಲೆ ಆಗಿದ್ದೆಲ್ಲ ಮಿರಾಕಲ್. ಅಲ್ಲ, ಕಣ್ಣಾರೆ ನೋಡಿದ್ದು ಸುಳ್ಳಾಗೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಸೈನ್ಸ್ಗೂ ಮೀರಿದ್ದ? ಎಸ್ ಶರತ್, ಇದೆಲ್ಲ ಸೈನ್ಸ್ಗೂ ಮೀರಿದ್ದೆ. ನೀವು ನೋಡಿದ ಸುಳ್ಳಲ್ಲ ಶರತ್. ದುರ್ಗನ್ ಹಾರ್ಟ್ ಬೀಟ್, ಪಲ್ಸ್ ಎಲ್ಲ ನಿಂತೋಗಿರುತ್ತೆ, ಮತ್ತೆ ಆಮೇಲೆ ಬಡಿಯೋದಕ್ಕೆ ಶುರು ಆಗಿರುತ್ತೆ. ಇದನ್ನು ನಾವು ಮೆಡಿಕಲ್ ಫೀಲ್ಡಲ್ಲಿ ನಾಸಿರೋಸ್ ಸಿಂಡ್ರೋಮ್ ಅಂತ ಕರಿತೀವಿ. ಇದೆಲ್ಲ ಘಟನೆಗಳು ಯೂಶಲಿ ಅಪರೂಪದಲ್ಲಿ ಅಪರೂಪ. ಲ್ಯಾಸರಸ್ ಸಿಂಡ್ರೋಮ್ ಅಂದರೆ ಸತ್ ವ್ಯಕ್ತಿ ಕೆಲವು ನಿಮಿಷಗಳ ನಂತರ ಮತ್ತೆ ಬದುಕೋದು. ಹಾರ್ಟ್ ಬೀಟ್ ನಿಂತೋದ್ರೂ ಅವ್ರ ದೇಹದ ಯಾವುದೋ ಮೂಲೆಯಲ್ಲಿ ಸಣ್ಣ ಕಿಡಿ ಇರುತ್ತೆ, ಅದು ಮತ್ತೆ ಅವ್ರನ್ನ ಬಡ್ದೆದ್ದೊಳಿಸುತ್ತೆ. ವರ್ಡಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 60 ಕೇಸಸ್ ಅಷ್ಟೇ ರಿಪೋರ್ಟ್ ಆಗಿರೋದು. ಇದು ಯಾಕೆ ಹೀಗಾಗತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಈಗಲೂ ಉತ್ತರ ಇಲ್ಲ. ಬಟ್ ದುರ್ಗಾ ಅದೃಷ್ಟವಂತೆ, ಅವಳು ಮತ್ತೆ ಬದುಕು ಬಂದಿದ್ದಾಳೆ. ನೀವು ಧೈರ್ಯವಾಗಿರಿ, ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅದಕ್ಕೆ ಬಂದಿದ್ದಕ್ಕೆ. ನೀವು ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ. ಹೀಗೆ ನೋಡಿ, ಡಾಕ್ಟರೇ ಹೇಳ್ತಿದ್ದಾರೆ ನೀವು ಪ್ರಾಣಾಪಾಯದಿಂದ ಪಾರಾಗಿದ್ದೀರಾ ಅಂತ. ನಿಮ್ಗೇನಾದರೂ ಆಗಿದ್ದಿದ್ರೆ. ಶಾನ್ವಿ, ನಾನಿವಾಗ ವಾಪಸ್ ಬಂದಿದ್ದೀನಲ್ಲ, ಮತ್ತೆ ಯಾಕೆ ಅಳ್ತಾ ಇದೆಯಾ? ನನ್ನಿಂದಾಗಿ ಈ ಮನೆಯವರೆಲ್ಲ ತುಂಬ ಆತಂಕ ಪಟ್ಕೊಂಡ್ಬಿಟ್ರು. ನನ್ನನ್ನು ಕ್ಷಮಿಸ್ಬಿಡು, ನಾನು ಎಲ್ರಿಗೂ ತುಂಬ ನೋವು ಕೊಟ್ಬಿಟ್ಟೆ. ಅದಕ್ಕೆ ಯಾಕೆ ಹೀಗೆ ಹೇಳ್ತಿದ್ದೀರಾ? ನೀವ್ಯಾಕೆ ಕ್ಷಮೆ ಕೇಳಬೇಕು? ನೀವೇನಾದರೂ ಚಾಕು ಚುಚ್ಚಿಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ರಾ? ಯಾರೋ ಬಂದ ಚುಚ್ಬಿಟ್ಟ. ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ. ಶಾನ್ವಿ, ಇವಾಗ ಯಾಕದೆಲ್ಲ? ಹೋಗ್ಲಿ ಬಿಡು. ಸಾರಿ, ಆ ಕಹಿ ಘಟನೆನ ನೆನಪಿಸ್ಕೊಳ್ಳೋದೇ ಬೇಡ. ನೀವು ವಾಪಸ್ ಬಂದಿರೋದಕ್ಕೆ ಸೆಲೆಬ್ರೇಟ್ ಮಾಡೋಣ. ಅದಕ್ಕೆ ನಾನು ಹೋಗಿ ಮೆಡಿಸಿನ್ ತರೋದಕ್ಕೆ ಹೇಳ್ತೀನಿ. ಅಯ್ಯೋ, ಈ ಮಾಯಾ ಏನಾಗಿದ್ದಾಳೆ ಅಲ್ಲ? ಅಮೇರಿಕಾಗೆ ಹೋಗಿದ್ರು ಇಷ್ಟೊತ್ತಿಗೆ ಹೋಗಿ ತಲುಪಬಹುದಿತ್ತು. ಚೆನ್ನೈ ಇಷ್ಟೊಂದು ದೂರ ಆಗೋಯ್ತಾ? ಅಲ್ಲೇ ನೆಟ್ವರ್ಕ್ ಹಾಳಾಗೋಗಿದ್ಯಾ? ಯಪ್ಪ, ಒಂದು ವಾರದಿಂದ ಟ್ರೈ ಮಾಡ್ತಿದ್ದೀನಿ, ಫೋನಿಗೆ ಸಿಗ್ತಾನೆ ಇಲ್ಲ ಅವಳು. ಮಾಮ್, ಸ್ವಲ್ಪ ಚಿಲ್ ಮಾಡು. ಫೋನ್ ಸ್ವಿಚ್ ಆಫ್ ಮಾಡಿದಾಳೆ ಅನ್ಸುತ್ತೆ. ಯಾಕೆ ಮಾಡ್ತಾಳೆ? ಅವಳಿಗೆ ನಿನ್ನ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅನ್ಸುತ್ತೆ. ಸುಮ್ಮನೆ ಯಾಕೆ ಸಿಗ್ನಲ್ ಅವರಿಂದ ಬಿದ್ದು ಅವ್ರಿಗೆ ಬೈಕೊಂತೀಯಾ? ನೀನು ಸುಮ್ಮನೆ ಇರೋ, ನನಗೆ ಒಂಥರ ಟೆನ್ಷನ್ ಆಗ್ತಾ ಇದೆ ಇಲ್ಲಿ. ತರುಣ್, ನಾವೇ ಒಂದ್ಸರಿ ಚೆನ್ನೈಗೆ ಹೋಗಿ ಮಾಯನ್ ನೋಡ್ಕೊಂಡು ಬರೋಣವಾ? ಮಾಮ್, ಆರ್ ಯು ಸೀರಿಯಸ್? ಆಲ್ರೆಡಿ ದುರ್ಗಾ ಮ್ಯಾಟ್ರಿಂದ ಮನೆ ಒಂದು ಡ್ರಾಮಾ ಸೆಟ್ ಥರ ಆಗಿದೆ. ಅದರಲ್ಲಿ ಚೆನ್ನೈಗೆ ಹೋಗ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಇಂಪೋರ್ಟ್ ಮಾಡ್ಕೋಬೇಕಾ? ನೋ ವೇ, ಐ ಆಮ್ ನಾಟ್ ಕಮಿಂಗ್. ಅಲ್ಲ ಕಣೋ, ಆ ದುರ್ಗಾ ಸತ್ತೋದ್ಲು ಅಂತ ಕೇಳಿದಾಗ ನನ್ನ ಹೊಟ್ಟೆಲಿ ಒಂಥರ ಗಿಲಿ 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 ಅಂತ ಇತ್ತು. ಅವಳು ನಿಜವಾಗ್ಲೂ ಸತ್ತು ಹೋಗಿದ್ರೆ
ಶರತ್ತು ಜೀವನ ಪೂರ್ತಿ ದೇವದಾಸ್ ಥರ ಕಣ್ಣೀರು ಹಾಕ್ಕೊಂಡು ಅಳ್ತಾ ಕೂರ್ತಿದ್ದ. ಇಲ್ಲ, ಹೆಂಡ್ತಿನ ಕೊಂದ ಅನ್ನೋ ಆರೋಪದ ಮೇಲೆ ನಾವು ಅವನನ್ನ ಮನೆಯಿಂದ ಗೆಟ್ ಔಟ್ ಅಂತ ಹೇಳ್ಬೋದಾಗಿತ್ತು. ಆಗ ಇಡೀ ಆಸ್ತಿ ನಮ್ದಾಗ್ತಿತ್ತು. ಈಗ ನೋಡು, ಏನು ಗಿಟ್ಲಿಲ್ಲ. ಮಾಮ್ ಅದೇ ಅಲ್ವಾ, ಆಕ್ಚುಲಿ ಪ್ಲಾನ್ ಇದ್ದಿದ್ದು ಅದೇ. ಬಟ್ ಈ ದುರ್ಗಾ ಇದ್ದಾಳಲ್ಲ, ಒಂದು ವಿಡಿಯೋ ಗೇಮ್ ಕ್ಯಾರೆಕ್ಟರ್ ಥರ. ಲೈಫ್ ಖಾಲಿ ಆಗಿದೆ ಅಂತ ಅನ್ಕೊಂಡಿದ್ರೆ ಮತ್ತೆ ರೀಬೋರ್ನ್ ಆಗಿ ಬಂದಿದ್ದಾಳೆ. ಅಲ್ಲ, ಸತ್ತಿರೋಳು ಮತ್ತೆ ಬದುಕು ಬಂದಿದ್ದಾಳಂದ್ರೆ ಶೀ ಇಸ್ ದ ರಿಯಲ್ ಡೇಂಜರ್. ನನಗಂತರೂ ಇದು ಯಾವ ಲಾಜಿಕ್ಕೂ ಅರ್ಥ ಆಗ್ತಿಲ್ಲ. ಆ ದೇವಸ್ಥಾನದಲ್ಲಿ ಅದು ಯಾವ ಮ್ಯಾಜಿಕ್ ಆಯ್ತೋ ಏನೋ. ಅಯ್ಯೋ, ನನ್ನ ಮುದ್ದು ಬಂಗಾರ ನೀನು. ತಲೆ ಕೆಡಿಸ್ಕೋಬೇಡ. ಆ ದುರ್ಗಾ ಯಾವುದೋ ದೇವ್ರಿಗೆ ಲಂಚ ಕೊಟ್ಟು ವಾಪಸ್ ಬಂದಿರ್ತಾಳೆ. ಆದರೆ ಸದ್ಯಕ್ಕೆ ನಮ್ಮ ಪ್ಲಾನ್ ಏನು ಹೇಳು? ಶಾನ್ವಿನಾ? ಆ ಬೋರಿಂಗ್ ಹುಡುಗಿಗೆ ಬುದ್ಧಿ ಬರಲ್ಲ ಬಿಡು ಮಾಮ್. ಲೋ ಮುಟ್ಟಾಳ್ ನನ್ನ ಮಗನೇ, ಅವಳೇ ಕಣೋ ನಮ್ಮ ATM, GPay, ಫೋನ್ಪೇ, ಆ ಪೇ ಈ ಪೇ. ಅವಳೊಬ್ಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇಡೀ ಮನೆ ರಿಮೋಟೇ ನಮ್ಮ ಕಂಟ್ರೋಲಲ್ಲಿದ್ದ ಹಾಗೆ. ಅವಳನ್ನ ಸರಿಯಾಗಿ ಬುಟ್ಟಿಗೆ ಹಾಕೋ. ಅವಳು ನಮ್ಮವಳಾದರೆ ಸಾಕು ತರುಣ. ಆಗ ಈ ದುರ್ಗಾ, ಮಾಯಾ ಇವರೆಲ್ಲ ನಮ್ಮ ಅಕ್ಕಿ ಮೇಲಿರೋ ಕಲ್ಲಿದ್ದ ಹಾಗೆ ಈಸಿಯಾಗಿ ತೆಗೆದು ಆಚೆ ಬಿಸಾಕ್ಬೋದು. ನಾನು ಅದಕ್ಕೆ ಕಷ್ಟಪಡ್ತಿರೋದಲ್ಲ ಮಾಮ್. ಅಲ್ಲ, ಈ ಶಾನ್ವಿಗೆ ಇಂಪ್ರೆಸ್ ಮಾಡಾಗಿದೆ, ಮದುವೆ ತನಕ ಪುಷ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ನೋಡೋಣ, ಅವಳಿಗೆ ಅದಕ್ಕೂ ಎಸ್ ಅನ್ನೋವಾಗ ಮಾಡ್ತೀನಿ. ಶಭಾಷ್ ನನ್ನ ರಾಜ. ಸರಿ, ಈಗ ನಾನು ಹೋಗ್ಬಿಟ್ಟು ಆ ದುರ್ಗನ್ಗೆ ದುರ್ಗಮ್ಮ ಹಣ್ಣು ಹಂಪಲು ತಿಂದ್ಯಮ್ಮ ಅಂತ ಕೇಳಿ ನಾಟಕ ಮಾಡ್ಬಿಟ್ಟು ಬರ್ತೀನಿ.